ಕತೆ ತನ್ನಿಂತಾನೇ ಬರೆಸಿಕೊಂಡು ಹೋಗುತ್ತದೆ. ಭಾವನೆಗಳ ವಿಹಾರವಾಗಿ ಹೊಸ ಲೋಕ ಸೃಷ್ಟಿಯಾಗುತ್ತದೆ. ಕತೆಗಳಿಗೆ ಕನ್ನಡದಲ್ಲಿ ತುಂಬಾ ಅವಕಾಶಗಳು ಸಿಗುತ್ತಿವೆ. ಹೊಸ ತಲೆಮಾರಿನ ಕತೆಗಾರರು ಕೇವಲ ಬಹುಮಾನಗಳಿಗೆ ಮಾತ್ರ ಕತೆ ಬರೆಯುವುದು ಆತಂಕ ಸೃಷ್ಟಿಸುವಂತದ್ದು. ಇದು ಸಾಹಿತ್ಯ ಸೇವೆಯಾಗುವುದಿಲ್ಲ. ಓದುಗನಿಗೆ ಅದು ಬಹುವಿಧದಲ್ಲಿ ತಲುಪಿದಾಗ ಮಾತ್ರ ಆ ಕತೆ ಸಾರ್ಥಕವೆನಿಸಿಕೊಳ್ಳುತ್ತದೆ ಎಂದು ಅಂಕಣಕಾರ ಪ್ರೇಮ್ಶೇಖರ್ ಹೇಳಿದರು. ಅವರು ವರ್ಧಮಾನ ಪ್ರಶಸ್ತಿ ಪೀಠ ಮೂಡಬಿದ್ರೆ ಕೊಡಮಾಡುವ 45ನೇ ವರ್ಷದ ವರ್ಧಮಾನ ಸಾಹಿತ್ಯ ಪ್ರಶಸ್ತಿಯನ್ನ ಮೂಡಬಿದ್ರೆ ಸಮಾಜ ಮಂದಿರದಲ್ಲಿ ನಡೆಯುತ್ತಿರುವ 78ನೇ ದಸರಾ ಸಾಹಿತ್ಯ ಸಾಂಸ್ಕೃತಿಕ ಉತ್ಸವದ 3ನೇ ದಿನವಾಗಿರುವ ಬುಧವಾರದಂದು ಸ್ವೀಕರಿಸಿ ಮಾತನಾಡಿದರು. ಸಾಹಿತ್ಯದೊಂದಿಗೆ ತಂತ್ರಜ್ಞಾನವಿಲ್ಲವೆಂದಾದರೆ 2 ವರ್ಷಗಳ ಹಿಂದೆಯೇ ನನ್ನ ಬರವಣಿಗೆ ನಿಂತು ಹೋಗ್ತಾ ಇತ್ತು. ಕತೆ ಬರೆಯುವುದನ್ನು ನನ್ನ ಜೀವ ಇರುವವರೆಗೆ ನಿಲ್ಲಿಸುವುದಿಲ್ಲ. ಹೃದಯದಿಂದ ಬರುವುದೇ ಅದು ಕತೆ. ಕಥಾ ರಚನೆ ವೃತ್ತಿಯಾಗ್ತದೆ. ಕಥೆಯಲ್ಲಿನ ಅಪಮೌಲ್ಯಗಳೆಲ್ಲ ಕತೆಗೆ ಅಂಟಿಕೊಳ್ಳುತ್ತದೆ ಎಂದರು. ಎಲ್ಲ ರೀತಿಯ ಭ್ರಷ್ಟಾಚಾರ, ನೈತಿಕ ಭ್ರಷ್ಟಾಚಾರ ಆಗ್ಬೋದು, ಹಣದ ಭ್ರಷ್ಟಾಚಾರ ಆಗ್ಬೋದು, ಮೌಲ್ಯಗಳ ಭ್ರಷ್ಟಾಚಾರ ಆಗ್ಬೋದು, ಮೋಸ, ವಂಚನೆ, ಇನ್ನೊಬ್ಬರನ್ನ ತಳ್ಳಿ ನಾನು ಮುಂದೆ ಹೋಗಬೇಕು ಅನ್ನುವಂಥ ಒಂದು ಅದು ವೃತ್ತಿಯಲ್ಲಿ ಬರ್ತದೆ. ಕಥಾ ರಚನೆ ವೃತ್ತಿ ಆಗ್ತಾ ಇದೆ. ಅದರಿಂದಾಗಿ ವೃತ್ತಿ ತರುವಂಥ ಎಲ್ಲ ಒಂದು ಅಪಮೌಲ್ಯಗಳನ್ನ ನಾವು ಈಗ ನೋಡ್ತಾ ಇದ್ದೀವಿ. ಅಂದ್ರೆ ಇವರಿಗೆ ಎಲ್ಲರನ್ನ ಒಂದೇ ಪುಟ್ಟಿಯಲ್ಲಿ ಇಡೋದಿಲ್ಲ. ಆದರೆ ಬಹಳಷ್ಟು ಜನರಿಗೆ ಸಾಹಿತ್ಯದ ಬಗ್ಗೆ, ಕಥೆಗಳ ಬಗ್ಗೆ ಯಾವುದೇ ಪ್ರೀತಿ ಇಲ್ಲ. ಆದರೆ ಸಾಹಿತ್ಯದಿಂದ ಸಿಗುವ ಎಲ್ಲ ಸವಲತ್ತುಗಳು, ಸುಖ ವೈಭವಗಳು ಇವರಿಗೆ ಬೇಕು. ಅದು ಒಂದು ಹಂತದಿಂದ ತಪ್ಪು ಅಂತ ನಾನು ಹೇಳೋದಿಲ್ಲ. ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಯವರು ಆಶೀರ್ವಚನವನ್ನ ನೀಡಿ ದೇಶದ ಆಂತರಿಕ ಜಾಗೃತಿಯನ್ನ ಮೂಡಿಸುತ್ತಾ ಭಾರತೀಯ ಪ್ರಜ್ಞೆಯನ್ನ ಮೂಡಿಸುತ್ತಿರುವವರು ಪ್ರೇಮ್ಶೇಖರ್. ಬರಹಗಳನ್ನು ನಾವು ಓದುವುದು ಸಾಹಿತಿಗೆ ನಾವು ಕೊಡುವ ದೊಡ್ಡ ಗೌರವ. ಕತೆ ಸಾಹಿತಿಯೊಬ್ಬನ ಕಥೆಯಲ್ಲ, ಅದು ಓದುಗನ ಕಥೆಯಾಗಬೇಕು. ಆಗ ಅದು ಸೃಜನಶೀಲವಾಗಿ ಅರಳಿಸುತ್ತದೆ. ಸೃಜನಶೀಲ ಮನಸ್ಸನ್ನ ಅರಳಿಸುತ್ತದೆ. ಈ ಮೂಲಕ ನಮ್ಮ ಜೀವನವನ್ನ ರೂಪಿಸಿಕೊಳ್ಳಬಹುದು ಎಂದು ನುಡಿದರು. ಆ ಮಟ್ಟದಲ್ಲಿ ಅವರು ರಾಷ್ಟ್ರ ಪ್ರೇಮವನ್ನು ಜಗತ್ತಿನ ಕೆಮಿಕಲ್ ಬಗ್ಗೆ, ಮಣ್ಣಿನ ಬಗ್ಗೆ, ಜನರು ಮೋಹದಿಂದ ಯಾವ ರೀತಿಯಲ್ಲಿ ಟ್ರಂಪ್ನಂತ ಒಬ್ಬ ಅಧ್ಯಕ್ಷರು ಕೂಡ ತಮ್ಮ ಮನಸ್ಸನ್ನು ವಿಚಲಿತಗೊಳಿಸ್ತಾರೆ ಅನ್ನೋದನ್ನು ಆಗಾಗ ನಮಗೆ ತಿಳಿಸ್ತಾ ಇರುವುದಕ್ಕೆ ಶ್ರೀಯುತ ಪ್ರೇಮಶೇಖರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇವೆ. ಅತಿರಥ ಮಹಾರಥ ವರ್ಧಮಾನ ಸಾಹಿತ್ಯ ಪ್ರಶಸ್ತಿ ಹಾಗೂ ವಿಕಾಸ್ ಹೊಸಮನಿ ಹಾವೇರಿಯವರಿಗೆ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು. ಸಮಾಜ ಮಂದಿರ ಸಭಾದ ಅಧ್ಯಕ್ಷ ಕೆ ಅಭಯಚಂದ್ರ ಜೈನ್, ಪೀಠದ ಅಧ್ಯಕ್ಷ ಎಸ್ಡಿ ಸಂಪತ್ ಸಾಮ್ರಾಜ್, ಪ್ರಧಾನ ನಿರ್ದೇಶಕ ಡಾಕ್ಟರ್ ನಾಮೊಗಸಾಲೆ, ಕೋಶಾಧಿಕಾರಿ ನೇಮಿರಾಜ್ ಶೆಟ್ಟಿ, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸದಾನಂದ ನಾರಾವಿ ಸಂಪತ್ ಸಾಮ್ರಾಜ್ಯ ಪ್ರಶಸ್ತಿಯನ್ನ ವಾಚಿಸಿದ್ರು. ಮುನಿರಾಜ ರೆಂಚಾಳ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಪ್ರೇಮಶ್ರೀ ವಿ4 ನ್ಯೂಸ್ ಮೂಡುಬಿದ್ರೆ. Volkswagen Mangalore, Airport Road, Yeyadi, Mangalore. Volkswagen.